ನಮಸ್ಕಾರ ಸ್ನೇಹಿತರೆ, ಕನ್ನಡ ಹಾಲಿವುಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವಾಗಲೇ ನಿಮಗೆಲ್ಲರೂ ಗೊತ್ತಿರ್ತೈತಿ, ಪಾಕಿಸ್ತಾನದಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ. ಹೌದು ಸ್ನೇಹಿತರೆ, ಇದು ಶಿಯಾ ಮುಸ್ಲಿಮರ ಪ್ರಾರ್ಥನಾ ಸ್ಥಳದಲ್ಲಿ ನಡೆದ ಅತಿ ದೊಡ್ಡ ಘಟನೆಯ ಸಮೇತ ಆಗಿದೆ. ಇದು ವಿಶ್ವದಾದ್ಯಂತರಲ್ಲಿ ಧರ್ಮಶಾಂತಿ ವಿಷಯದಲ್ಲಿ ಗಂಭೀರ ಚರ್ಚೆಯ ಸಮೇತ ಹುಟ್ಟಿದೆ. ಸ್ನೇಹಿತರೆ, ನಾವು ಫಸ್ಟ್ ಈ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಎಲ್ಲಿ ನಡೀತು, ಏನು ನಡೀತು ಎಲ್ಲ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಸ್ನೇಹಿತರೆ, ಫೆಬ್ರವರಿ 6, 2026 ಸ್ಥಳ ಟ್ರಯಲ್ ಖಾನ್ ಪ್ರದೇಶದಲ್ಲಿರುವ ಕಹಂಜಿ ಟುಲ್ ಖಬರ್ ಶಿವ ಮಾಸ್ಕೋದಲ್ಲಿ. ಸ್ನೇಹಿತರೆ, ಅತ್ಯಂತ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವುದೇ, ಶುಕ್ರವಾರ ದಿನ ಎಲ್ಲರೂ ಮಸೀದಿಗೆ ಹೋಗ್ತಾರೆ. ಸಾಕದಷ್ಟು ಜನ ಹೋಗ್ತಾರೆ. ಒಂಥರ ಸಾವಿರಾರು ಜನ ಸಮೇತ ಮಸೀದಿಯಲ್ಲಿ ನಮಾಜ್ ಮಾಡ್ತಾ ಇರ್ತಾರೆ. ಆ ನಮಾಜ್ ಮೇಲೆ ಮಾಡುತ್ತಿದ್ದಾಗ ಈ ದಾಳಿ ಅಲ್ಲ, ಒಂಥರ ಬಾಂಬ್ ಬ್ಲಾಸ್ಟ್ ಅಂತಲೇ ಹೇಳ್ಬೋದು. ಇದು ಒಂಥರ ನಡೆದೋಗಿದೆ. ಇವಾಗ ಸಾಮಾನ್ಯವಾಗಿ ಎಲ್ಲರೂ ಶುಕ್ರವಾರ ಹೊತ್ತು ಎಲ್ಲ ನಮಾಜ್ಗೆ ಹೋಗೋದು ಜಾಸ್ತಿ, ನಮ್ಮ ಇಂಡಿಯಾದಲ್ಲಾಗಲಿ ಎಲ್ಲ ಕಡೆ. ಒಂಥರ ಇದ್ರ ಬಗ್ಗೆ ಅಲ್ಲಿ ಬ್ಲಾಸ್ಟ್ ಆಗಿದೆ. ಉತ್ತರಾಧಿಕಾರಿಗಳು ಹೇಳುವಂತೆ ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಸುಮಾರು ಮಧ್ಯಾಹ್ನ 1:30 ಗಂಟೆಗೆ ಈ ವೇಳೆಗೆ ತುಂಬ ಭಾರಿ ಜನಸಂತು ಹೊಂದಿತ್ತು. ಆ ಸಮಯದಲ್ಲಿ ನಡೆದಿದೆ. ಫಸ್ಟ್ ನಾವು ಸ್ಫೋಟ ಹೇಗೆ ನಡೀತು ನಾವು ನೋಡೋದಾದರೆ, ಅಕ್ರಮವಾಗಿ ಬಂದ ಹತಾತ್ಮತಿ ಬಾಂಬ್ ಹಲ್ಲೆಗಾರ ಒಬ್ಬ ಮಾಮೂಲಿ ಉಗ್ರವಾದಿ ಬರ್ತಾನೆ, ಮಸೀದಿಯ ಮುಖ್ಯ ದ್ವಾರಕ್ಕೆ ಗನ್ ಸೌಂಡ್ ಮಾಡ್ತಾನೆ. ಅದರಲ್ಲಿ ಸುರಕ್ಷಿತ ಸಂಬಂಧ ಇರ್ತಾರಲ್ಲ ಅವರು ಅವನು ತಡೆದು ಬಿಡ್ತಾರೆ. ಅವ್ನು ಗನ್ ಫೈರ್ ಮಾಡ್ತಾನೆ, ಮಸೀದಿ ಒಳಗೆ ಕೇಳಿಸ್ತೈತೆ. ಆದರೆ ಅವರು ಪ್ರಾರ್ಥನೆ ಇರ್ತಾರಲ್ಲ, ಪ್ರಾರ್ಥನೆ ಇರುವಾಗ ಯಾರು ಏನೋ ಪ್ರಾರ್ಥನೆ ಇದ್ದಾಗ ದೇವರು ಥರ ಇರ್ತಾರಲ್ಲ, ದೇವ್ರು ಪ್ರಾರ್ಥನೆ ಮಾಡಿಸ್ತೇವೆ ಯಾವ ಸೈಡ್ ಹೋಗಲ್ಲ ಅಂತ ಅವ್ರು ಒಳಗೆ ಇದ್ದೋದು ಕಣ್ಣು ಮುಚ್ಕೊಂಡು ಪ್ರೇಯರ್ ಮಾಡ್ತಾರೆ. ಅವಾಗ ಗನ್ ಪ್ರೇಯರ್ ಮಾಡೋಕೆ ಅಟೆಂಪ್ಟ್ ಮಾಡಿದ್ದಾನೆ, ಹಂಗೆ ಆಚೆಗಡೆ ಅವರು ಹಿಡ್ಕೊಂಡ್ಬಿಟ್ಟಾರೆ. ನಂತರ ಅವು ಎಕ್ಸ್ಪರ್ಟ್ ವೇಸ್ಟ್ ಇರ್ತದಲ್ಲ, ಅದ್ರ ಮೂಲಕ ಅವನು ಸ್ಫೋಟಗೊಳಿಸಿಬಿಟ್ಟಿದ್ದಾರೆ. ಪೊಲೀಸವರೆಲ್ಲ ಹೇಳಿದ್ದು, ಈ ಹಲ್ಲೆಗೆ ಚಿಕಿತ್ಸೆಗೆ ಸಂಕೀರ್ಣ ಉಪಕರಣಗಳು ಬಳಸಲಾಗ್ತಾಯಿದೆ. ಪ್ರಾಮಾಣಿಕ ವ್ಯವಹಾರ ನೋಡೋದಾದರೆ ಇನ್ನು ತನಿಖೆಯಲ್ಲಿ ನಡೀತಾ ಇದೆ. ಸುಮಾರು 31 ಜನ ಸಮೇತ ಇದರಲ್ಲಿ ಸಾವನ್ನಪ್ಪಿದ್ದಾರೆ. ಸ್ನೇಹಿತರೆ, 170ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಇದರಲ್ಲಿ. ಆದರೆ ಈ 171ರಲ್ಲಿ ಇನ್ನೂ ಹೆಚ್ಚಬೋದೇನೋ, ಮೋಸ್ಟ್ಲಿ ಅನ್ಬೋದು. ಎಲ್ಲ ಹಾಸ್ಪಿಟ್ಲಲ್ಲಿದೆ. ಸ್ನೇಹಿತರೆ, ಗಾಯಗೊಂಡವರು ಹಲವಾರು ಜನ ಇನ್ನೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಾನೆ ಇದ್ದಾರೆ. ಗಾಯ ಲಸಿಕೆ ಪ್ರಮಾಣ ಬಹಳ ಹೆಚ್ಚು ಮತ್ತು ಪೊಲೀಸ್ ಹಾಗೂ ಸಿಬ್ಬಂದಿಗಳು ರಕ್ತ ಹರಿದು ಹೋಗುತ್ತಿದೆ. ಒಂಥರ ಸ್ಥಳ ಅಪಘಾತ ಆಗೋ ತಕ್ಷಣ ಆಸ್ಪತ್ರೆಗೆ ಎಲ್ಲರನ್ನೂ ಕೈಕೊಂಡು ಹೊರಟೋಗಿದ್ದಾರೆ ಎಲ್ಲರನ್ನೂ. ಇದಕ್ಕೆ ಅವರು ಪಾಕಿಸ್ತಾನ ಗೌರ್ಮೆಂಟು ಅವರೆಲ್ಲ ಇದಕ್ಕೆ ಯಾರು ಹೊಣೆ? ಒಂಥರ ಈ ಥರ ಘಟನೆಗಳೆಲ್ಲ ನಡೆದಾಗೆಲ್ಲ ಪಾಕಿಸ್ತಾನ ಜನರೆಲ್ಲ ಸ್ವಲ್ಪ ಸಿಡಿದು ಬಿಡ್ತಾರೆ. ಈ ಯಾರೇ ಆಗಲಿ ಇರಲಿ, ಇವಾಗ ಅವರು ನಮ್ಮ ಟ್ಯಾಕ್ಸ್ ಕಟ್ತಾಯಿದ್ದೀರಲ್ಲ, ಆ ದುಡ್ಡನ್ನ ಏನು ಮಾಡ್ತಾಯಿದ್ದೀರಾ? ಇವಾಗ ರಕ್ಷಣೆ ನಮ್ಗೆ ಕೊಡ್ದಿರ ಇನ್ನೇನು ಮಾಡ್ತಾಯಿದ್ದೀರಾ ಅಂತ ಎಲ್ಲರೂ ಮಾಮೂಲಿ ಗೌರ್ಮೆಂಟ್ ಕ್ಯಾಶುವಲಾಗಿ ಕೇಳ್ತಾರೆ. ಒಂಥರ ಇವರು ಇಸ್ಲಾಮಿಕ್ ಸ್ಟೇಟ್ನ ಪಾಕಿಸ್ತಾನ ಪ್ರಾಂತಿ. ಈ ಹಲ್ಲೆಗೆ ಯಾರು ಕಾರಣ ಅಂದರೆ, ಈ ಇಸ್ಲಾಮಿಕ್ ಸ್ಟೇಟ್ನ ಪಾಕಿಸ್ತಾನ ಪ್ರಾಂತಿ. ಈ ಇಸ್ಲಾಮಿಕ್ ಸ್ಟೇಟ್ ಇರ್ತೈತಲ್ಲ, ಅದು ಪಾಕಿಸ್ತಾನ ಈ ಗ್ರೂಪ್ ದಾಳಿಯ ಹೊಣೆ ಅವರೇ ಒಪ್ಕೊಂಡವ್ರೆ. ಫಸ್ಟ್ ಅವರು ಒಂಥರ ಮಿನಿಸ್ಟರ್ಸ್ ಎಲ್ಲ ಮೋಸ್ಟ್ಲಿ ಇಂಡಿಯಾ ಕೈವಾಡ ಇರ್ಬೋದೇನೋ, ಮತ್ತು ಅವರು ಹೇಳ್ತಾ ಇದ್ರು. ಹೇಳೋದ್ರಿಗೆ ಅವರೇ ಒಂದು ಸ್ಟೇಟ್ಮೆಂಟ್ ಸಮೇತ ಕೊಟ್ಬಿಟ್ಟಿದ್ದಾರೆ. ಈ ಗುಂಪು ಹಲವಾರು ಬಾರಿ ಶಿಯಾ ವಿರೋಧಿಗಳನ್ನು ಹೊಂದಿರುವುದಾಗಿ ವರದಿಯಾಗಿತ್ತು. ಕೆಲವು ಲೈ ಸುದ್ದಿಗಳ ಪ್ರಕಾರ ಹುತಾತ್ಮ ಅಧಿಕಾರಿ ತನಿಖೆಯಲ್ಲಿ ಪತ್ತೆಯಾಗಿವೆ ಎಂಬ ಸಮೇತ ತನಿಖೆಯಲ್ಲಿ ಹೇಳ್ತಿದ್ದಾರೆ. ಸ್ನೇಹಿತರೆ, ಇದರಲ್ಲಿ ಈ ತೀರ್ಮಾನ ಸಮೇತ ಕೊಟ್ಟಿದ್ದಾರೆ. ಈ ಪಾಕಿಸ್ತಾನ ಪ್ರಧಾನಮಂತ್ರಿ ಇರ್ತಾರಲ್ಲ ಶಹಬಾಜ್ ಶರೀಫ್ ಅವರು, ರಾಷ್ಟ್ರ ನ್ಯಾಯ ಮಂತ್ರಿ ಹಾಫೀಸ್ ಅಲಿ ಜರ್ದಾರಿ ಈ ದಾಳಿಯನ್ನು ಖಂಡಿಸಿದ್ದಾರೆ ಮತ್ತು ಇನ್ಸಾನಿಯತ್ ವಿರುದ್ಧವಾದ ಅಪರಾಧ ಎಂದು ಕರೆದುಕೊಳ್ತಾ ಇದ್ದಾರೆ. ಸ್ನೇಹಿತರೆ, ಪಾಕಿಸ್ತಾನ ಸರ್ಕಾರ ಬೆಂಬಲ ಸೂಚಿಸುವ ಆರೋಪಗಳನ್ನು ಸಮೇತ ಹೊರಗೆ ಹೇಳ್ತಿದೆ ಇವಾಗ. ಆದರೆ ಭಾರತ ಸರ್ಕಾರವು ಈ ಆರೋಪಗಳನ್ನು ಆಧಾರಿತ ಎಂದು ಗಟ್ಟಿಯಾಗಿ ನಿರ್ಧರಿಸಿದೆ. ಸ್ನೇಹಿತರೆ, ಇದು ಒಂಥರ ದಾಳಿ. ಇದು ಪಾಕಿಸ್ತಾನ ಅವರು ಜನರು ಸಮೇತ ಕೇಳ್ತಾ ಇದ್ದಾರೆ, ಗೌರ್ಮೆಂಟ್ ಏನು ಮಾಡ್ತಾ ಇದೆ, ನಾವು ಟ್ಯಾಕ್ಸ್ಗಳೆಲ್ಲ ಕಟ್ಟಲ್ಲ, ನಮಗೆ ರಕ್ಷಣೆ ಯಾಕೆ ಕೊಡ್ತಾ ಇಲ್ಲ. ಅದರಲ್ಲಿ ಇವಾಗ ಮನೆಯೆಲ್ಲ ನೋಡಿದ್ರೆ ಬಲೂಚಿಸ್ತಾನ್ ಅವರು ಅಟ್ಯಾಕ್ ಮಾಡಿದರು. ಅದು ಮನೆ ನಾವು ಒಂದು ವಿಡಿಯೋದಲ್ಲಿ ಹೇಳಿದ್ದೀರಿ. ಅದು ಸಿಂಪಲಾಗಿ ಹೇಳ್ಬೇಕಂದ್ರೆ ಪಾಕಿಸ್ತಾನದಲ್ಲಿ ಒಂದು ರಾಜ್ಯ ಅದು ಬಲೂಚಿಸ್ತಾನ. ಅವ್ರದ್ದೇ ಆದ ಸ್ವಾತಂತ್ರ್ಯಕ್ಕಾಗಿ ಅವರೆಲ್ಲ ಹೋರಾಟ ಅವ್ರು ಮಾಡ್ತಾರೆ. ಇಬ್ಬರು ಮಹಿಳೆಯರು, ಅದ್ರ ಬಗ್ಗೆ ಅದು ಬಲೂಚಿಸ್ತಾನ. ಇದು ಒಂಥರ ಈ ದಾಳಿ ಕೇವಲ ಶಿಯಾ ಸಮುದಾಯ ಮಾತ್ರ ಗುರಿ ಮಾಡಿಲ್ಲ ಸ್ನೇಹಿತರೆ, ಮಾನವೀಯತೆ ವಿರುದ್ಧವಾದ ಕಾರ್ಯ ಎಂದು ಜಾಗತಿಕ ವಿಶ್ಲೇಷಣೆಯನ್ನು ಒಪ್ಪಿದ್ದಾರೆ. ಧರ್ಮ ಭಿನ್ನತೆಗಳು, ಕಲಹಗಳು, ತೀವ್ರವಾದ ಧಾರ್ಮಿಕ ದ್ವೇಷಗಳು ಈ ರೀತಿ ಹಿಂಸಾಚಾರಕ್ಕೆ ಕಾರಣವಾಗ್ತಿವೆ ಅಂತ ಹೇಳ್ತಾ ಇದ್ದಾರೆ. ನಾವೆಲ್ಲ ಒಂಥರ ಶಾಂತಿ, ಸಹಾನುಭೂತಿ, ಬದ್ಧತೆ ಇರಬೇಕು ಅಂದರೆ ಈ ಘಟನೆ ನಮಗೆ ಸ್ಮರಿಸಿಕೊಡ್ತೈತೆ ಅಂತಲೇ ಹೇಳ್ಬೋದು. ಈ ಪಾಕಿಸ್ತಾನ ಅವ್ರ ಗೌರ್ಮೆಂಟ್ ಕೆಲವರು ಅಷ್ಟು ಇಂಡಿಯಾ ಕೈವಾಡ ಇರ್ತೈತೆ ಇದ್ರ ಬಗ್ಗೆ ಅಂತ ಹೇಳ್ತಾ ಇದ್ರು. ಆದರೆ ಅಲ್ಲಿ ಅವರು ಸ್ಟೇಟ್ಮೆಂಟ್ ಅವರೇ ಕೊಟ್ಬಿಟ್ಟವ್ರೆ.
ಇದಕ್ಕೆ ಇರ್ತಾರಲ್ಲ ಅವರೇ ಸ್ಟೇಟ್ಮೆಂಟ್ ಸಮೇತ ಇಸ್ಲಾಮಿಕ್ ಸ್ಟೇಟ್ ಪಾಕಿಸ್ತಾನ ಪ್ರೊವಿನ್ಸ್ ಅವರೇ ಹೇಳ್ಬಿಟ್ಟು ಇದ್ದಾರೆ. ದಾಳಿಗೆ ಅವರೇ ನಾವೇ ಹೊಣೆ ಅಂತ ಅವರು ಸ್ಟೇಟ್ಮೆಂಟ್ ಸಮೇತ ಕೊಟ್ಬಿಟ್ಟವ್ರೆ. ನಾವು ಇಂಡಿಯಾ ಮೇಲೆ ಆರೋಪ ಮಾಡಬೇಕಾದ್ರೆ ಇವಾಗ ಈ ಟಾಪಿಕ್ ಇವರು ಗೌರ್ಮೆಂಟ್ ಜನಗಳಿಗೆ ಹೇಳಿದ ತಕ್ಷಣ ಅವರು ಇದ್ರ ಮೇಲೆ ಇಂಡಿಯಾ ಇರ್ಬೋದು ಅವರು ಸ್ವಲ್ಪ ಹೇಳಿದ ತಕ್ಷಣ ಆ ಜನಗಳೆಲ್ಲ ಇಂಡಿಯಾ ಮೇಲೆ ಅಂಕ ಟಾಪಿಕ್ ಡೈವರ್ಟ್ ಆಗೋತೈತೆ. ಆದರೆ ಈ ಸಾರಿ ಆ ರೀತಿ ಮಾಡೋಕ್ಕೋದ್ರೂ ಇವಾಗ ಸ್ಟೇಟ್ಮೆಂಟ್ ಸಮೇತ ಇವಾಗ ಅವರೇ ಒಪ್ಕೊಂಬಿಟ್ಟಿದ್ದಾರೆ ದಾಳಿ ಅಂದರೆ ಬಾಂಬ್ ಬ್ಲಾಸ್ಟಿಗೆ. ಮೋಸ್ಟ್ಲಿ ಅಲ್ಲಿ ಅವರು ಮಸೀದಿ ಹೊರ ಇರ್ತಾರಲ್ಲ ಅವರು ಅಪ್ಪಿತಪ್ಪಿ ಅವರೇನ ಅದ್ರ ಒಳಗೆ ತಪ್ಪಿಸ್ಕೊಂಡು ಮಸೀದಿ ಒಳಗೆ ಬಂದ್ಬಿಟ್ಟು ಗನ್ ಎತ್ಕೊಂಡು ಮಂಡಿದ್ರೆ 31 ಇನ್ನೂ ಜಾಸ್ತಿ ಜನ ಪಾಪ ಸಾವನ್ನ ಬಿಡ್ತಾಯಿದ್ರು. ಅವ್ರ ಗನ್ಮ್ಯಾನ್ ಅಲ್ಲಿ ಆಚೆಗಡೆ ಹಿಡಿದಿದ್ದರಿಂದ ಎಷ್ಟೋ ಜನ ಜೀವ ಉಳಿದೈತೆ, ಆದ್ರೂ 31 ಜನ ಸತ್ತೋಗಿದ್ದಾರೆ. ಆದರೆ ಇನ್ನು ತನಿಖೆಯಲ್ಲಿ ನಡೀತಾ ಇದ್ದರೆ ಅದು ಪಾಪ ಎಷ್ಟೋ ಜನ ಹಾಸ್ಪಿಟ್ಲಲ್ಲಿ ಇನ್ನೂ ಚಿಕಿತ್ಸೆಯನ್ನು ಪಡಿತಾನೇ ಇದ್ದಾರೆ. ಇನ್ನು ಮುಂದೆ ಆ ಕೌಂಟಿಂಗ್ ಇನ್ನೂ ಜಾಸ್ತಿ ಆಗ್ಬೋದೇನೋ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಏನಾಗ್ತೈತೆ ಇನ್ನು ತನಿಖೆಯಲ್ಲಿ ನೋಡ್ಬೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮತ್ತು ನೀವು ಯಾರಾದರೂ ಹೊಸ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.